ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಮಗ. I'm such a horrible wife ಅಂತಾನೆ ಅನ್ಸುತ್ತೆ ಈ ಸತಿ ಅಂತೂ. 11 hours to go ಅವ್ರ ಬರ್ತ್ಡೇಗೆ. ಇದನ್ನೆಲ್ಲ ಯಾರು ಎತ್ತಿಡೋದು ಇವಾಗ? ನೀನೇಪ್ಪ. ಎಷ್ಟು ವರ್ಷ ನಿಮಗೆ? I am right now jumped into 21. ಓ ಹಂಗೆ ಆಡ್ತೀರಾ. The best gift for his birthday is me. I am wrapped like a gift today. Happy birthday to amazing boss. We all love you, boss. Work on yourself. Don't let great things go for short-term gains. ಹೆಲೋ ಯು ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹೆಸರು ಗೌರಿ ಪ್ರವೀಣ್. ನಾನು ದುಬೈಯಿಂದ ಕನ್ನಡ ವ್ಲಾಗ್ಸ್ ಮಾಡ್ತೀನಿ. ಸೊ ನಾನು ಫೋನ್ ತೊಗೊಂಡು ವ್ಲಾಗ್ ಸ್ಟಾರ್ಟ್ ಮಾಡಿರೋದು ಏನಕ್ಕಂಬ ಅಂದರೆ ಪ್ರವೀಣ್ದು ಬರ್ತ್ಡೇ ಬರ್ತಾ ಇದೆ ಇನ್ನೊಂದು 2 ಡೇಸಲ್ಲಿ. ಸೊ ನಾನಂತೂ ಏನೇನೂ ಪ್ಲ್ಯಾನ್ ಮಾಡ್ಕೊಂಡಿಲ್ಲ, ಏನು ಮಾಡೋದು, ಏನು ಗಿಫ್ಟ್ ಕೊಡೋದು, ಏನೇನೂ ಪ್ಲ್ಯಾನ್ ಮಾಡ್ಕೊಂಡಿಲ್ಲ. ಐ ಥಿಂಕ್ ನಾನು ಇವಾಗಿಂದ ಪ್ಲ್ಯಾನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಅನಿಸುತ್ತೆ. ಇನ್ನೊಂದು 2 ಡೇಸ್ ಇದೆ. ಐ ಆಮ್ ಸಚ್ ಅ ಹಾರಿಬಲ್ ವೈಫ್ ಅಂತಲೇ ಅನಿಸುತ್ತೆ ಈ ಸತಿ ಅಂತೂ. ನಾನು ಮತ್ತು ಅವರು ಮದುವೆ ಆಗಿ 6 ಇಯರ್ಸ್ ಆಯಿತು ಆಲ್ಮೋಸ್ಟು. ಮತ್ತು ಅವ್ರನ್ನ ಮೀಟ್ ಮಾಡಿ ನಾನು 7 ಇಯರ್ಸ್ ಆಗ್ತಾ ಬರ್ತಾ ಇದೆ. ಸೊ 7 ಇಯರ್ಸಿಂದ ಡಿಫ್ರೆಂಟ್ ಐಡಿಯಾಸ್ನ ಎಕ್ಸಿಕ್ಯೂಟ್ ಮಾಡಿ ಈ ವರ್ಷ ಅಂತೂ ಏನು ಮಾಡಬೇಕಂತ ನನಗೆ ಗೊತ್ತೇ ಆಗ್ತಿಲ್ಲ. ಪ್ಲೀಸ್ ಹೆಲ್ಪ್ ಮಿ ಗೈಸ್, ಪ್ಲೀಸ್. ಐ ಆಮ್ ಇನ್ ಅ ವೆರಿ ಬ್ಯಾಡ್ ಸಿಚುಯೇಷನ್. ಏನಾದರೂ ಮಾಡಲಿಲ್ಲ ಅಂದರೆ ಬೈತಾರೆ ನನಗೋಸ್ಕರ ನೀನೇನಾದರೂ ಮಾಡೋಕ್ಕಾಗಲಿಲ್ವಾ ಅಂತ. ಸೊ ದಿಸ್ ಇಯರ್ ಈಸ್ ಗೋಯಿಂಗ್ ಟು ಬಿ, ಐ ಲೈಕ್ ಟು ಕೀಪ್ ಇಟ್ ಸಿಂಪಲ್ ದಿಸ್ ಟೈಮ್, ಸಿಂಪಲ್ ಆ್ಯಂಡ್ ಕೋಸಿ. ನನ್ನ ಪುಟಾಣಿ ಫ್ಯಾಮಿಲಿ ಜೊತೆ, ದಟ್ ಈಸ್ ಪ್ರವೀಣ್ ಆ್ಯಂಡ್ ನನ್ನ ಚಿಕ್ಕ ಮರಿ ಝೈಲೋ ಜೊತೆ. ಸೊ ಇಟ್ಸ್ ಗೋಯಿಂಗ್ ಟು ಬಿ ವೆರಿ ಸಿಂಪಲ್ ಸೆಲೆಬ್ರೇಷನ್ಸ್. ಆಮೇಲೆ ಯಾಕಂದರೆ ಆಚೆ ಕಡೆ ತುಂಬಾ ಸೆಕೆ ಇದೆ ದುಬೈಯಲ್ಲಿ. ಆಚೆ ಕಡೆ ಹೋಗೋಕ್ಕೆ ಆಗಲ್ಲ, ಔಟ್ಡೋರ್ ಆ್ಯಕ್ಟಿವಿಟೀಸ್ ಏನೇನೂ ಮಾಡೋಕ್ಕಾಗಲ್ಲ. ಯಾವ ಥರ ಸರ್ಪ್ರೈಸ್ ಕೊಡ್ತೀನಿ, ಯಾವ ಥರ ಡೆಕೋರೇಷನ್ ಮಾಡ್ತೀನಿ, ಅದೆಲ್ಲ ನಿಮ್ಮೊಟ್ಟಿಗೆ ನಾನು ಶೇರ್ ಮಾಡ್ಕೊತೀನಿ ಈ ವ್ಲಾಗಲ್ಲಿ. ನನಗಂತೂ as the day passes, as the age passes, simple living is the best living ಅಂತ ಅನ್ನಿಸ್ತಾ ಇದೆ. ಆಡಂಬರ ಮಾಡಿ ಜೀವನ ಮಾಡೋದ್ರಲ್ಲಿ ಯಾವುದು ಸುಖ ಇಲ್ಲ. ಸೊ ಒಬ್ಬರಿಗೆ ಪ್ರೀತಿ ತೋರಿಸ್ಕೊಂಡು, ಆಮೇಲೆ ಒಬ್ರನ್ನ ಅರ್ಥ ಮಾಡ್ಕೊಂಡು ಜೀವನ ಮಾಡೋದೇ ಒಂದು ಲೈಫಲ್ಲಿ ಬೆಸ್ಟ್ ಥಿಂಗ್ ಟು ಡೂ ಅನಿಸುತ್ತೆ. ಸೊ this is what I am like realizing as I get older ಅಂತಾನೆ ಅನ್ಸುತ್ತೆ. ಸೊ ಲೆಟ್ಸ್ ಬಿಗಿನ್ ದಿಸ್ ವ್ಲಾಗ್ ಆ್ಯಂಡ್ ಐ ಹೋಪ್ ನಾನು ಅವರಿಗೆ ಖುಷಿ ಪಡಿಸ್ತೀನಿ ಅಂತ ಎಂಡ್ ಆಫ್ ದ ವ್ಲಾಗ್ ನಿಮಗೆ ಗೊತ್ತಾಗುತ್ತೆ. One eternity later. It's 1 o'clock time, in 11 hours to go ಅವ್ರ ಬರ್ತ್ಡೇಗೆ. ಸೊ ಅದಕ್ಕಿಂತ ಮುಂಚೆ ಫುಲ್ ಡೆಕೋರೇಷನ್ ಮುಗಿಸ್ಬೇಕು. ಇವಾಗ ತಾನೇ ಈ ಸ್ಟ್ಯಾಂಡ್ನ ಫಿಕ್ಸ್ ಮಾಡಿದ್ದೀನಿ ಅವ್ರದ್ದು ಮ್ಯಾನ್ಯಲ್ ನೋಡಿಕೊಂಡು. ತುಂಬಾನೇ ಕಷ್ಟ ಆಯ್ತು ಗೈಸ್ ಒಬ್ಬಳೆ ಮಾಡೋದಕ್ಕೆ. ನೀವೇಸ್ ಡೆಕೋರೇಷನ್ ಐಟಮ್ಸ್ ಎಲ್ಲ ಬಂದಿದೆ, ಇವಾಗ ತಗೋಬರ್ತೀನಿ. ಇಷ್ಟು ಡೆಕೋರೇಷನ್ ಐಟಮ್ಸು ಜೈಲು ಯಾವಾಗಪ್ಪ ಮುಗಿಸ್ತಾ ಕಾಣಿದ್ದಲ್ಲ. ಲಾಸ್ಟ್ ಇಯರ್ ನಾನು ಪ್ರವೀಣಿಗೆ ಇದೇ ಥರ ಡೆಕೋರೇಷನ್ ಮಾಡಿದ್ದೆ ನಮ್ಮ ಹಳೆ ಮನೆಯಲ್ಲಿ. ಅದನ್ನು ವ್ಲಾಗ್ ಮಾಡಿ ಅಪ್ಲೋಡ್ ಮಾಡಿದ್ರೆ ತುಂಬ ಚೆನ್ನಾಗಿ ನೋಡಿದ್ರಿ. ನೀವೇನಾದ್ರೂ ನೋಡಿಲ್ಲ ಅಂದರೆ ಹೋಗಿ ನೋಡ್ಕೊ ಬನ್ನಿ, ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಹಾಕಿರ್ತೀನಿ. ಬ್ಯಾಕ್ ಡ್ರಾಪು ನಾನು ಇಷ್ಟೊಂದು ಚೆನ್ನಾಗಿ ಬರುತ್ತೆ ಅಂತ ಅನ್ಕೊಂಡೇ ಇರಲಿಲ್ಲ. ಲಾಸ್ಟ್ ಟೈಮ್ಗಿಂತ ಚೆನ್ನಾಗಿ ಬಂದಿದೆ. ಈ ಗೋಲ್ಡ್ ಬ್ಯಾಕ್ ಗ್ರೌಂಡ್ ಒಂದು ಸೂಪರ್ ಆಗಿ ಕಾಣ್ತಾ ಇದೆ. ಇದನ್ನ ನಾನು ಅಮೆಝಾನ್ ಮತ್ತೆ ಟೀಮು ಇಂದ ತರಿಸಿದ್ದು. ಟೀಮು ಅಂತ ಒಂದು ವೆಬ್ಸೈಟ್, ಅದು ಇಂಡಿಯನ್ ಡೆಲಿವರಿ ಮಾಡಲ್ಲ, ಚೈನೀಸ್ ವೆಬ್ಸೈಟ್ ಅದಕ್ಕೆ. ಸೊ ಅಲ್ಲಿ ಅಮೇಝಿಂಗ್ ಪ್ರಾಡಕ್ಟ್ಸ್ ಇರುತ್ತೆ. ಸೊ ಇದನ್ನ ಮಾಡೋಕ್ಕೆ 1 hour ಟೈಮ್ ಆಗೋಯ್ತು. ಬಟ್ ಎವ್ರಿಥಿಂಗ್ ಎಲ್ಸ್ ಇಸ್ ಸೋ ಪರ್ಫೆಕ್ಟ್. ಐ ಆಮ್ ಸೋ ಲವಿಂಗ್ ಇಟ್. ಸಕ್ಸಸ್ಫುಲ್. ಇಲ್ಲೊಂದು ಹ್ಯಾಪಿ ಬರ್ಡೇ ಬೋರ್ಡ್ ಹಾಕ್ಬೇಕು, ಅದನ್ನ ಪ್ರಿಂಟ್ ಔಟ್ ತೊಗೊಳಕ್ ಹೋಗ್ಬೇಕು ಇವಾಗ. ಹೆಂಗಿದೆ ನನ್ನ ಡೆಕೋರೇಷನ್? ಚೆನ್ನಾಗಿದ್ಯಾ? ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ನಾನು ಚೆನ್ನಾಗಿ ಮಾಡಿದ್ದೀರಾ ಇಲ್ವಾ ಅಂತ. ಪ್ಲೀಸ್ ಚೆನ್ನಾಗಿ ಮಾಡಿಲ್ಲ ಅಂತ ಮಾತ್ರ ಹೇಳ್ಬೇಡಿ, ಯಾಕಂದ್ರೆ ನನಗೆ ಮನಸ್ಸಿಗಂತೂ ತುಂಬಾ ಬೇಜಾರಾಗುತ್ತೆ. ಯಾಕಂದ್ರೆ ಇಷ್ಟು ಎಫರ್ಟ್ ಹಾಕ್ತೀನಿ. ಇದೆಲ್ಲನೂ ಒಬ್ಳೆ ಮಾಡಿರೋದು. ಪ್ರವೀಣ್ ಏನಾದ್ರು ಈ ವಿಡಿಯೋ ನೋಡಿದ್ರೆ ಯೂಟ್ಯೂಬ್ ಅಲ್ಲಿ ಅವ್ರು ಅನ್ಕೋಬೇಕು ನನ್ನ ಹೆಂಡತಿನ ಪಡೆಯೋದಕ್ಕೆ ಎಷ್ಟು ಅದೃಷ್ಟ ಮಾಡಿರ್ಬೇಕಪ್ಪ, ಅವ್ರು ಎಷ್ಟು ಎಫರ್ಟ್ ಹಾಕಿದ್ದಾರೆ ಅಂತ.
ಆಲ್ಮೋಸ್ಟ್ ಡೆಕೋರೇಷನ್ ಎಲ್ಲ ಒಂದು 90% ಆಗಿದೆ. ನೀವೇ ನೋಡಿದ್ದೀರಿ ನನ್ನ ಹಿಂದೆ ಬ್ಯಾಕ್ಗ್ರೌಂಡಲ್ಲಿ. ಐ ಆಮ್ ಲವಿಂಗ್ ಇಟ್. ಎನಿವೇಸ್ ಡೆಕೋರೇಷನ್ ರೆಡಿ ಆಯಿತು, ಇನ್ನು ನಾನು ರೆಡಿ ಆಗೋದೊಂದೇ ಬಾಕಿ. ಆಮೇಲೆ ಸಿಗ್ತೀನಿ. ನೋಡಿ ಗೈಸ್, ಸಲೂನಲ್ಲಿ ಕ್ಯಾಪುಚಿನೋ ಕೊಟ್ಟರು, ಅದ್ರ ಮೇಲೆ ನನ್ನ ಹೆಸರು ಬರ್ಕೊಟ್ಟಿದ್ದಾರೆ. ಸೊ ಗುಡ್. ಹೆಲೋ, ಹ್ಯಾಪಿ ಬರ್ತ್ಡೇ ಬಾಯ್, ವೆಲ್ಕಮ್ 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 ಹೋಮ್. ಅದೇನದು ಚಿತ್ತೆ ಹಾಕ್ಬಿಡಿದೆಯಲ್ಲ ಅದು, ವಾಟ್ ಇಸ್ ದಟ್ ಎಕ್ಸಾಕ್ಟ್ಲಿ? ದಟ್ಸ್ ಅ ಬೋ. ಅವ್ರಿಗೆ ಫಾರ್ ಎಂಟೈರ್ ಹೋಮ್ ದಿಸ್ ಇಸ್ ಅ ಬೋ. ಇಸ್ರೇಲಿ ಹ್ಯಾಪಿ ಬರ್ತ್ಡೇ ಇಲ್ಲು ದಾದಾಗೆ. ಸೇ ಹ್ಯಾಪಿ ಬರ್ತ್ಡೇ. Happy birthday to John. What is this? Oh. ವಾಟ್ ಇಸ್ ಏನದು? ಏನ್ ಬರ್ತಿದೆ ಅದರಲ್ಲಿ? Attractive man is the hard working man. ಇಸ್ ಇಟ್ ರೈಟ್? Happy birthday to best husband. Love Gauri Sailo. ಇದು ಎಲ್ಲಿಂದ ತಂದಿದ್ದೀನಿ ಇಷ್ಟು ಚೆನ್ನಾಗಿ? ರೀ ಮುಂದೆನೂ ಇದೆ ರೀ, ಮುಂದೆನೂ ಇದೆ. ನಾನು ಇಲ್ಲೇ ನಿಂತ್ಕೊ. ಝೈಲಿ 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 ನೀನ್ ಅರೇಂಜ್ ಮಾಡಿದ ಝೈಲಿ? ಇಲ್ಲ, ನಾವೇನು ಮಾಡೇ ಇಲ್ಲ. Happy birthday to me. Happy birthday to me. Oh la 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 la. Oh la 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 la. Oh 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 oh. ಯಾಕೇನು ಎಕ್ಸ್ಪ್ರೆಷನ್ ಕೊಡ್ತಾ ಇಲ್ಲ? ಏನ್ ಹಾಕ್ಬಿಟ್ರೆ? This is the best decoration. People. ಎಷ್ಟು ವರ್ಷ ನಿಮ್ಗೆ? I am right now jumped into 21. ಓ, ಹಂಗೆ Yeah. ಆಡ್ತೀರಾ. Okay, ಹ್ಯಾಪಿ ಬರ್ತ್ಡೇ. Thank you so much. ಇದು ನಿಮ್ಗೆ ಇಷ್ಟ ಆಯ್ತಾ ಅಲ್ವಾ ಅಂತ ಹೇಳಿರಿ. ಧನ್ಯವಾದಗಳು. Uncle, look at how much you did. Oh my God, look. This is what I like. ರೀ ಬೇರೆದ್ನು ನೋಡಿರಿ. ಹಾ, Interesting. ಎಲ್ಲ ಇದು ಮಾಡಿದೆಲ್ಲ ಮತ್ತೆ ಇದು ಹೆಂಗ್ ಮಾಡಿದೆ? How did you get this done? ಅದವ್ರು ಪೀಸ್ ಕೊಟ್ಟಿದ್ದು ನಾನು ಜಾಯಿನ್ ಮಾಡಿದೆ. Are you serious? Seriously you did this? It is all, nothing was ready. The background also was not ready. ಒಂದೊಂದು ಜಾಯಿನ್ ಮಾಡಿರೋದು. ಸೇರ್ಕೊಬಿಡು ನೀನೊಂದು. ರೀ ಕೇಕ್ ಕಟ್ ಮಾಡ್ಬೇಕಲ್ಲ ರೀ? Yes, let's cut the cake. ಹಿಂಗಲ್ಲ ಫ್ರೆಶ್ ಆಗಿ ಆಮೇಲೆ ನೀಟಾಗಿ ಆಫೀಸಿಂದ ಬಂದ ತಕ್ಷಣ ಕೇಕ್ ಕಟ್. ಹೋಗಿ ರೆಡಿ ಆಗಿ ಇವಾಗ. 5 minutes later. Quick outfit change for the cake cutting celebrations. This is a co-ord set, white and white. ನಮ್ಮ ಹಸ್ಬೆಂಡ್ಸ್ ಬರ್ತಡೇ ಅಂದರೆ ನಮ್ಮದು ಬರ್ತಡೇ ಅಲ್ವಾ? ರೀ ಗಿಫ್ಟ್ ಓಪನ್ ಮಾಡಲ್ವಾ? ಇಲ್ಲಿ ನೋಡಿ, 1 2 3 4. ಓಕೆ, ಅದ್ರಲ್ಲಿ ಏನಿದೆ ಅಂತ ಗೊತ್ತಾ ನಿಮಗೆ? ಶೂಸು. ಯೂಸ್ ಎಕ್ಸೈಟ್ಮೆಂಟೇ ಇಲ್ಲ ಇವ್ರಿಗೆ ಗಿಫ್ಟ್ ಕೊಡೋಕ್ಕೆ. ಇದನ್ನೆಲ್ಲ ಯಾರು ಎತ್ತಿಡೋದು ಇವಾಗ? ನೀನೇಪ್ಪ. ಹಾ, ನೀನೇ ನಾನು ಬರ್ತಾರೆ ಬಾಯ್ ಇವತ್ತು ಮಾಡ್ಕೋಬೇಕು. ನೀವು ಕೇರ್ ಮಾಡಿದ್ರೆ ನಾವು ಕೇರ್ ಮಾಡ್ತೀವಿ, ನೀವು ಕೇರ್ ಮಾಡಲ್ಲ ಅಂದ್ರೆ ನಾವು ಮಾಡಲ್ಲ. ಗೈಸ್, ಇಷ್ಟೊಂದೆಲ್ಲ ಮಾಡಿ ಒಂದು ಎತ್ತಿಡೋಕ್ಕಾಗಲ್ವಂತೆ. ನಾನೇ ಮಾಡ್ಬೇಕಂತದ್ನ. ಎತ್ತಿಡ್ರಿ ಪ್ಲೀಸ್, 1 ಕೇಕ್ ಆದರೂ ಎತ್ತಿಡಿ. 5 minutes later. ಡೇ 1 ಸೆಲೆಬ್ರೇಷನ್ ಎಲ್ಲ ಮುಗೀತು. ಡೇ 2 ಸೆಲೆಬ್ರೇಷನ್ ನಾಳೆ ಇನ್ನೂ ಬಾಕಿ ಇದೆ. ಇದೇ ಥರ ಅದು ಸಕ್ಸಸ್ಫುಲ್ ಆಗಿಬಿಟ್ರೆ ಐ ವಿಲ್ ಬಿ ಸೋ ಹ್ಯಾಪಿ ವೈಫ್, ಹ್ಯಾಪಿ ಲೈಫ್ ತಾನೆ. ಡು ಯು ಆಲ್ ಅಗ್ರಿ ವಿತ್ ಮೀ? ಅಫ್ಕೋರ್ಸ್ ಯು ಶುಡ್ ಅಗ್ರಿ ವಿತ್ ಮೀ. ಸೊ
ಆಮೇಲೆ ಅವ್ರಿಗೆ ಇನ್ನೊಂದು ಮಾಡ್ಕೊಡೋದು ಮರ್ತೋದೆ ನಾನು. ಅವ್ರಿಗೆ ಇಷ್ಟವಾದ ಬಸ್ಸಾರು ಮತ್ತು ಸೊಪ್ಪಿನ ಪಲ್ಯ. ನನಗೆ ಟೈಮೇ ಆಗಿಲ್ಲ, ಇದನ್ನು ಮಾಡೋಷ್ಟಲ್ಲೇ ನನಗೆ ಸುಸ್ತಾಗಿ ಟೈಮ್ ಆಗೋಗ್ಬಿಡ್ತು. ಸೊ ಆಫ್ಕೋರ್ಸ್ ಕಮ್ಮಿಂಗ್ ಡೇಸಲ್ಲಿ ಮಾಡ್ಕೊಡ್ತೀನಿ. ಸೊ ಇವಾಗ ಮಲ್ಕೊಂಡು ಬೇಗ ನಾಳೆ ಬೆಳಗ್ಗೆ ರೆಡಿ ಆಗಿಬಿಟ್ಟು ಬೇಗ ಆಫೀಸ್ಗೆ ಹೋಗಬೇಕು. ಐ ವಿಲ್ ಸಿ ಯು ಗೈಸ್ ಟುಮಾರೋ. The next day. ಡೇ 2 ಆಫ್ ಸೆಲೆಬ್ರೇಷನ್. ನನ್ನ ಔಟ್ಫಿಟ್ ಚೆಕ್ಕೆ ಕೊಟ್ಟಿಲ್ಲ. ಸೊ ಲೆಟ್ಸ್ ಗೋ ಟು ಆಫೀಸ್ ನಾವು. ಹುಡುಗರು ಹೆಲ್ಪ್ ಮಾಡ್ತಾ ಇದ್ದಾರೆ, ನಮ್ಮ ಆಫೀಸ್ ಹುಡುಗರು. ದೇ ಆರ್ ಸೋ ಗುಡ್ ಪೀಪಲ್. ಕಾರ್ ತುಂಬ ಸಾಮಾನಿದೆ. ಸೊ ಆಫೀಸಲ್ಲಿ ಬಂದು ಡೆಕೋರೇಷನ್ ಎಲ್ಲ ಮಾಡಾಯಿತು, ಬರ್ತಾ ಇದ್ದಾರಂತೆ ಇವಾಗ. ಸೊ ವಿ ಆರ್ ಆಲ್ ವೇಟಿಂಗ್ ಟು ಸರ್ಪ್ರೈಸ್ ಹಿಮ್ ಹಿಯರ್ ವಿತ್ ಆಲ್ ದ ಡೆಕೋರೇಷನ್ಸ್ ಆ್ಯಂಡ್ ಫುಡ್ ಆ್ಯಂಡ್ ಗೇಮ್ಸ್, ಇನ್ನೇನೇನೋ ಪ್ಲ್ಯಾನ್ ಮಾಡಿದ್ದೀವಿ. ಸೊ ಐ ಹೋಪ್ ಇದು ಚೆನ್ನಾಗಾಗುತ್ತೆ ಅಂತ. Happy birthday, boss. ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಈಗ. Happy birthday to amazing boss. We all love you, boss. Cheers for all the love and respect I can see in your eyes and what you all have been done today. Being a entrepreneur, there are very few perks which an individual enjoy, and everyone don't understand that. Only few people go through the journey would, out of which these sort of, when you see people doing a great gesture, is something significant, and I always keep this in my good memory. And thank you so much. A long way to go. A journey has just begun. We started alone, 1 plus 2, 3, and then Avi and Divan and Charlotte, and then things been going on. Now we are around 60 to 70. We'll touch 100 in the month of July. And the only one thing is this: wake up and start attack. Wake up and own everything, and deny everything what it is not serving you better. That's the only thing. Success is the only things which makes you proud, makes your parents proud, and gives you a lot of significant amount of satisfaction when you see your face in the mirror. Work on yourself. Don't let great things go for short-term gains. And I wish you, each and every one of you, all the best on my birthday. And every occasion I do promise for you, every one of you, is this: unless and until I am CEO of this firm, I'll make sure none of the resources going to shortage for none of you. We work with pure meritocracy. We respect each and every corner of the office with certain amount of dignity, and we always think of what is our vision
and we wanted to be number one, and we will be number one. Sure. Let us also not compare our 3rd chapter to someone else's 18th chapter and thinking, what are we doing? The rate in which we are growing now is tremendous. You have to play the market, you have to see the situation, set the grounds right, you know where we have to be, how we have to be. For proving the God has blessed and there's always be behind us, and then we do great. Thank you so much for each and every one of you, and I'm overwhelmed. Thank you so much. ಸೆಲೆಬ್ರೇಷನ್ ಎಲ್ಲ ಮುಗೀತು. ಫೈನಲಿ 2 ಬರ್ಡೇ ಸೆಲೆಬ್ರೇಷನ್ಸ್ ಮುಗೀತು. ಟೆನ್ಷನ್ ಕಡಿಮೆ ಆಯಿತು. ಇವಾಗ ನಾನು ಆರಾಮಾಗಿ ಮಲ್ಕೋಬೋದಪ್ಪ, ಆರಾಮಾಗಿರ್ಬೋದು. ಸೊ ಎನಿವೇಸ್ ಪ್ರವೀಣ ಕೇಳೋಣ, ಇಫ್ ಹಿ ಲೈಕ್ ದ ಸರ್ಪ್ರೈಸ್ ಇನ್ ದ ಆಫೀಸ್ ಆಸ್ ವೆಲ್. ರೀ ಕನ್ನಡಕ ಬಿಚ್ಚಲ್ವಾ? ಅದು ಟೆಸ್ಟ್ ಇದೆ. ಸೊ ಇವಾಗ ಹೇಳಿ, ನಿಮ್ದೆಲ್ಲ ಸೆಲೆಬ್ರೇಷನ್ ಮುಗೀತು, ನಾನು ಮಾಡಿರೋದು ಕೆಲಸ ಎಲ್ಲ ಮುಗೀತು. ಸೆಲೆಬ್ರೇಷನ್ 1, ಸೆಲೆಬ್ರೇಷನ್ 2 ಎರಡೂ ಆಯಿತು. ಇನ್ನು ನಾನು ಮಾಡೋದೇನು ಬಾಕಿ ಇಲ್ಲ. ಸೊ ಹೇಳಿ, ನಿಮ್ಗೆ ಇಷ್ಟ ಆಯ್ತಾ ನಾನು ಮಾಡಿದ್ದು? ಹೆಂಗೆ ಅನಿಸ್ತು? ವಾಟ್ ವಾಸ್ ದ ಬೆಸ್ಟ್ ಪಾರ್ಟ್? Everything is the best part. It's not about the films and fancies. It's about the effort. Effort does matter. You put a lot of effort. ಒನ್ ಥಿಂಗ್ ಏನು ಇಷ್ಟ ಆಯ್ತು ಅಂತ ಹೇಳಿ ಪ್ಲೀಸ್. ನಿನಗ ಹಾಂ, ಏನು ಇಷ್ಟ ಆಗ್ತದೆ? ಅಲ್ಲ ನಿಮಗೆ ಏನು ಇಷ್ಟ ಆಯ್ತು? ಲೈಕ್ ಜಸ್ಟ್ ಒನ್ ಥಿಂಗ್. There are so many things. No. One thing ಅಂತ ಹೇಳಿದ್ರೆ ಇಟ್ಸ್ ನಾಟ್ ದಟ್ ನಾನು ಡಿಪ್ಲೊಮ್ಯಾಟಿಕ್ಕಾಗಿ ಆನ್ಸರ್ ಮಾಡಬೇಕಂತಲ್ಲ. ನಾವು ಈಗ ವಿ ಕ್ಯಾನ್ ಫೂಲ್ ದ ವರ್ಡ್, ಬಟ್ ನಮ್ಮ ಹೃದಯದಲ್ಲಿ ನಾವೇನಂತ ನಮಗೆ ಗೊತ್ತಿರುತ್ತೆ. ನನ್ನ ಹೃದಯದಲ್ಲಿ ನಾನೊಬ್ಬ ಚಿಕ್ಕ ಹುಡುಗ, ಒಂದು ವೆರಿ ಹಂಬಲ್ ಬಿಗಿನಿಂಗ್ ಆ್ಯಂಡ್ ಆಲ್ ದಿಸ್ ಸ್ಟಫ್ ಇರೋದ್ರಿಂದ ದಿಸ್ ಆರ್ ಆಲ್ ದೇವರ ಆಶೀರ್ವಾದ ಅನ್ನೋದು ಬಿಟ್ಟರೆ ಮತ್ತೆ ಇನ್ನೇನಿಲ್ಲ. ಆಶೀರ್ವಾದ ಅನ್ನೋದು ಬದಲು ಹಾರ್ಡ್ ವರ್ಕ್. ಅದೇ ಹಾರ್ಡ್ ವರ್ಕ್ ಮಾಡೋಕ್ಕೂ ಎಷ್ಟೊಂದು ಜನದ ಗೈಡೆನ್ಸ್ ಇರುತ್ತೆ. ಎಲ್ಲ ಲಾಟ್ ಆಫ್ ಥಿಂಗ್ಸ್ ಹ್ಯಾವ್ ಟು ಬಿ ಕನೆಕ್ಟಿಂಗ್, ಲಾಟ್ ಡಾಟ್ಸ್ ಹ್ಯಾವ್ ಟು ಬಿ ಕನೆಕ್ಟೆಡ್ ಟು ಡೂ ಸರ್ಟನ್ ಥಿಂಗ್ಸ್. ಇದು ದೈವ ಬಲ ಹೊರತು ನಂದೇನಿಲ್ಲ, ಆ ಥರ ಎಲ್ಲ ಏನಿಲ್ಲ. ಬಟ್ ಆನ್ಸರಿಂಗ್ ಎ ಕ್ವಶನ್ ಈಸ್ ಈಚ್ ಆ್ಯಂಡ್ ಎವ್ರಿಥಿಂಗ್ ಈಸ್ ಓವರ್ವೆಲ್ಮಿಂಗ್. ಹೆಚ್ಚು ಖುಷಿ ಕೊಡೋಂಥ ವಿಷಯ. ಓಕೆ, ವಾಟ್ ವಾಸ್ ದ ಬೆಸ್ಟ್ ಗಿಫ್ಟ್ ಯು ಗಾಟ್ ಇನ್ ದಿಸ್ ಬರ್ತ್ಡೇ? ಗುಡ್ ಕ್ವೆಶ್ಚನ್. ಐ ಥಿಂಕ್ ನೀನು ಮೊನ್ನೆ ಇದು ಕೊಡಿಸಿದ್ದು ನನಗೆ ತುಂಬ ಇಷ್ಟ ಆಯಿತು ಅನ್ನೋದಕ್ಕಿಂತ ಹೆಚ್ಚಿನದಾಗಿ ದಿಸ್ ಮಾಡೆಲ್ ಇಸ್ ನಾಟ್ ಅವೈಲಬಲ್. ದಿಸ್ ಆನ್ಸರ್ ಇಸ್ ನಾಟ್ ಎಟ್ ಆಲ್ ಇಂಪ್ರೆಸಿಂಗ್ ಮೀ. ಇದು ಇಂಪ್ರೆಸಿವ್ ಆನ್ಸರ್ ಅಲ್ವೇ ಅಲ್ಲ. ಐ ಆಮ್ ಎಕ್ಸ್ಪೆಕ್ಟಿಂಗ್ ಸಮಥಿಂಗ್ ಎಲ್ಸ್. ನಿನ್ನೆ ರಾತ್ರಿ ನೀನು ಅಷ್ಟೊಂದೆಲ್ಲ ಅರೇಂಜ್ ಮಾಡಿ ಯು ಪುಟ್ ಅದು ಅಲ್ಲ. and all this, that was great. A lot of ನಾನಿಲ್ಲ. The best gift for his birthday is me. I am wrapped like a gift today. You're my not birthday gift, you're my life gift. That's what, that is the best gift you will ever get in your life. You are my gift of my life. ಮಾಡಬೇಕು ಏನೋ ಒಂದು ಒಬ್ಬರಿಗೆ ಗಂಡ ಆಗಲಿ, ಮಕ್ಕಳಾಗಲಿ, ಅಪ್ಪ ಆಗಲಿ, ಫ್ರೆಂಡ್ಸ್ ಆಗಲಿ, ಬೇರೆ ಯಾರಿಗೋ ಒಬ್ಬರಿಗೆ ಏನೋ ಒಂದು ಸ್ಪೆಷಲ್ ಮಾಡಬೇಕು ಅನ್ನೋ ಒಂದು ಇಂಟೆನ್ಷನ್ನೇ ಒಂದು ದೊಡ್ಡ ಗಿಫ್ಟ್. ಕರೆಕ್ಟ್, ಅದಂತೂ ನಿಜ. ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ ಟು ಯು. ಥ್ಯಾಂಕ್ ಯು ಫಾರ್ ಬೀಯಿಂಗ್ ದ ಬೆಸ್ಟ್ ಇನ್ ಎವ್ರಿಥಿಂಗ್. ಬೆಸ್ಟ್ ಸನ್ ಇನ್ ಲಾ, ಬೆಸ್ಟ್ ಬಾಸ್, ಆಮೇಲೆ ಬೆಸ್ಟ್ ಡ್ಯಾಡಿ, ಡಾಗ್ ಡ್ಯಾಡಿ, ಆಮೇಲೆ ಫ್ಯೂಚರಲ್ಲಿ ಇನ್ನೂ ಆ್ಯಡ್ ಹಾಕ್ಕೊಂಡು ಹೋಗ್ತಾ ಇರುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್. ಬೆಸ್ಟ್ ಹಸ್ಬೆಂಡ್ ಹೇಳಿಲ್ವಾ ನಾನು? ಬೆಸ್ಟ್ ನಾನು ನೆಕ್ಸ್ಟ್ ಇಯರ್ ಹೇಳ್ತೀನಿ ಬೆಸ್ಟ್ ಹಸ್ಬೆಂಡ್. ವರ್ಕ್ ಫಾರ್ ಇಟ್. ಥ್ಯಾಂಕ್ ಯು ಸೋ ಮಚ್. ನೀವೆಲ್ಲ ಈ ವ್ಲಾಗ್ ಇಷ್ಟಪಟ್ಟಿದ್ರೆ click the like button, subscribe, follow her and comment, and that makes my wife happy. So if she is happy, of course I'll be happy. ನಿಮ್ಮೆಲ್ಲ ಪ್ರೀತಿಗೆ ವಿಶಸ್ಗಳಿಗೆ ಮತ್ತು ನಿಮ್ಮ ಪ್ರೀತಿಯಿಂದ ನೀವು 10 ನಿಮಿಷವೇ ನೋಡಿ ವಿಡಿಯೋ ನೋಡಿ ಸಮಯ ಕಳೆದಿರೋದಕ್ಕೆ ಹೃದಯ ತುಂಬಿ ಹೃತ್ಪೂರ್ವಕವಾದ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನೊಂದು ವ್ಲಾಗಲ್ಲಿ ಬೇಗ ಸಿಗ್ತೀವಿ, ಓಕೆನಾ ಗೈಸ್? ವೇಟ್ ಮಾಡಿಸಲ್ಲ. ಥ್ಯಾಂಕ್ ಯು. ಫೈನಲಿ ಬಸ್ಸಾರು ಮಾಡ್ಕೊಟ್ಟೆ ನೋಡಿ. ನಿಮ್ಮ ಬರ್ತ್ಡೇಗೆ ಮಾಡ್ಕೊಡೋಕ್ಕಾಗಲ್ಲ, ಇವಾಗ ಮಾಡ್ಕೊಟ್ಟಿದ್ದೀನಿ. ಸಾರಿ, ಅಡ್ಜಸ್ಟ್ ಮಾಡ್ಕೊಳ್ಳಿ ಪ್ಲೀಸ್, ಆಯಿತಾ? ಬಸ್ಸಾರು, ಪಲ್ಯ ಆ್ಯಂಡ್ ಅನ್ನ. ಭರ್ಜರಿ ಮೀಲ್ ಇವತ್ತು ಪ್ರವೀಣಿಗೆ. ಚೆನ್ನಾಗಿದೆ ಅಂತ ಹೇಳಿ, ಆಯಿತಾ? ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿದೆ ಅಂತ ಹೇಳಿ.